ಆತ್ಮೀಯ H16 ನ್ಯೂಸ್ ಅರ್ಥ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗ ನಿಮಗೆ ಗೊತ್ತಿದ್ದಾಗ ನಿನ್ನೆ ನಡೆದಂಥ ಅಬ್ಬರದ ಆಟದಲ್ಲಿ ಅದರಲ್ಲೂ ಸನ್ರೈಸರ್ಸ್ ಮುಖ್ಯವಾಗಿ ಹೆನ್ರಿಚ್ ಕ್ಲಾಸನ್ ಮತ್ತು ಇಶಾನ್ ಕಿಶನ್ ಜಬರ್ದಸ್ತಾಗಿ ಆಡಿದ್ರಿಂದಾಗಿ ವಿಶೇಷವಾಗಿ ಗೆಲ್ಲುವ ಅಸಾಧ್ಯದ ಗುರಿಯನ್ನು ಪಂಜಾಬ್ ಕಿಂಗ್ಸ್ ಮುಂದೆ ಇಟ್ಟರು. ಆ ಪಂಜಾಬ್ ಕಿಂಗ್ಸಲ್ಲಿ ಹೋರಾಟ ಮಾಡಿದ್ರಿಲ್ಲಂತಲ್ಲ, ಕೂಪರ್ ಅನ್ನುವಂಥ ವ್ಯಕ್ತಿ ಬ್ಯಾಟ್ಸ್ಮನ್ 107 ರನ್ ಹೊಡೆದ್ರು, ಶತಕ ಹೊಡೆದ್ರು, ಗೆಲ್ಲಲಿಕ್ಕೆ ಆಗದಂಥ ಮೊತ್ತವನ್ನು ಸನ್ರೈಸ್ ಇಟ್ಟರು. ಹೀಗಾಗಿ ನಿನ್ನೆಯ ಪಂದ್ಯದಲ್ಲೇ ಸನ್ರೈಸ್ ತನ್ನ ಒಂದು ಕೈಯನ್ನು ಮೇಲ್ ಮಾಡ್ಕೊಂಡಲ್ಲ. ಹೀಗಾಗಿ ಪಟ್ಟಿಯಲ್ಲಿ ಹೀರಾಬೇರಿ ಅವು ಸ್ವಾಭಾವಿಕ ಅದ. ಫಸ್ಟಕ್ಕೆ ಮತ್ತು ಸನ್ರೈಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವ. ಇದರ ಅರ್ಥ ಒಟ್ಟಿನಲ್ಲೇ ಈ ಟಾಪ್ 5 or 6 ಮೊದಲಿನ 4 ಅಥವಾ 6 ವಿಶೇಷವಾಗಿ PBKS ಪಂಜಾಬ್ ಕಿಂಗ್ಸು, RCB, ನಮ್ಮ ಬೆಂಗಳೂರು ರಾಯಲ್ಸು, ಅದೇ ಕಾಲಕ್ಕೆ SRH ನಮ್ಮ ಸನ್ರೈಸು, ಆಮೇಲೆ RR, ಆಮೇಲೆ GT, CSK ಇವ್ರ ಮಧ್ಯದಲ್ಲೇ ಏರಾಟ ನಡೆದದ. ಯಾರು ಪ್ಲೇಆಫಿಗೆ ಬರ್ತಾರೆ ಇವರು ಅನ್ನೋದು ಇನ್ನೂ ಕುತೂಹಲ ಮೂಡಿಸ್ತಾ ಇದೆ. ಒಟ್ಟಿನಲ್ಲೇ ಸಮೀಪ ಬಂದಂಗೆ ಕುತೂಹಲ ಹೆಚ್ಚಾಗಲಿಕ್ಕೆ ಯಾರು ಆಗ್ಬೋದು, ಯಾರು ಪ್ಲೇಆಫಿಗೆ ಬರ್ಬೋದು ಅನ್ನೋಂಥದ್ದು. ಏನೋ ಆಗಲಿ ನೀನು ನಡೆದಂಥ ಮ್ಯಾಚ್ದಲ್ಲೇ ಜಬರ್ದಸ್ತಾಗಿ ನಮ್ಮ ವಿಶೇಷವಾಗಿ ಹೈದರಾಬಾದ್ ತಂಡದ ಇಶಾನ್ ಕಿಶನ್ ಮತ್ತು ಹೆನ್ರಿಚ್ ಕ್ಲಾಸನ್ ಅವರ 35 ಹೊಡಿತಾರೆ ಶರ್ಮಾ, ಇನ್ನೊಬ್ಬರು 38 ಹೊಡಿತಾರೆ. ಒಬ್ಬರು 13 ಬಾಲ್ನಲ್ಲೇ, ಇನ್ನೊಬ್ಬರು 19 ಎಸೆತಗಳಲ್ಲಿ. ಹೀಗೆ ತಮ್ಮ ಸ್ಕೋರನ್ನ 235 ಮಾಡಿದಾಗ ಅದು ಮಾಡಲಿಕ್ಕಾಗದೆ ನಮ್ಮ ಫಸ್ಟ್ ಇದ್ದಂಥ ಪಂಜಾಬ್ ಕಿಂಗ್ ಈಗ ಕೆಳ ಸ್ಥಾನಕ್ಕೆ ಬರ್ತಾಯಿದೆ. ಇದು ನೀನು ನಡೆದಂಥ ಮ್ಯಾಚದ ಒಂದು ಹಣೆಬರ. ಇನ್ನು ಇವತ್ತು ನಡೀವಂಥದ್ದು ಇಲ್ಲೂ ಟಾಪ್ ಸೆಕೆಂಡ್ ಇದ್ದಂಥದ್ದು, ಅದರಲ್ಲೂ ಮುಖ್ಯವಾಗಿ ರಜತ್ ಪಡೆ ಅಂದರೆ ಬೆಂಗಳೂರಿನ ಈ ಒಂದು ರಾಯಲ್ಸ್ ಅವ್ರಿಗೆ ಮತ್ತು RCB ಮತ್ತು ಪಂತ್ ಬಳಗ ಅಂದ್ರೆ ಕೊನೆಯದು LSG ಲಕ್ನೋ ಸೂಪರ್ ಜಾಯಿಂಟ್ಸ್ ಇವ್ರ ಮಧ್ಯೆ ನಡೆಯುವಂಥದ್ದು. ಇದು ಮೋಸ್ಟ್ಲಿ ಲಕ್ನೋಗೆ ಏನೂ ಮಾಡಲಿಕ್ಕಾಗದಂತಹ, ಇನ್ನೊಂದು ಭಾಳ ಅಂದರೆ ಗೆದ್ದರೂ ಸಹಿತ ಏನು ಲಾಭ ಆಗಲ್ಲ ಅಂತ ಸ್ಥಿತಿ. ಯಾಕಂದ್ರೆ ಪ್ಲೇಆಫಿಗೆ ಬರುವಂಥ ಸ್ಥಿತಿಯಿಂದ ಪೂರ್ತಿ ಕೆಳ ಸ್ಥಳಕ್ಕೆ ಹೋಗಿಬಿಟ್ಬಿಟ್ಟದ. ಹೀಗಾಗಿ ಲಕ್ನೋ ಇವತ್ತು ಏನು ಎಂಥ ಚಂದದ ಆಟ ಆಡಿದರು, ಪಂತ್ ಅವ್ರು ಎಂಥ ರಿಷಬ್ ಪಂತ್ ಅವ್ರು ಎಂಥ ಆಟ ಆಡಿದರು. ಇದು ಅವ್ರಿಗೆ ಮೋಸ್ಟ್ಲಿ ಕೊನೆಯ ಪಂದ್ಯ ಆಗಿಬಿಡ್ಬೋದು, ಅಥವಾ ಪ್ಲೇಆಫಿಗೆ ಹೋಗಲಾರ ಸ್ಥಿತಿಗೆ ಅವ್ರು ಬಂದು ನಿಲ್ಲುವಂಥ ಸ್ಥಿತಿ ಆಗ್ಬೋದು. ಇನ್ನೂ ಪಂದ್ಯಗಳಿದ್ದಾವೆ, ಆದರೆ ಪ್ಲೇಆಫಿಗೆ ಹೋಗ್ತಾರೆ ಅನ್ನುವಂಥ ಭರವಸೆ ಇಲ್ಲ. ಹಾಗಾಗಿ ಬಂದಾಗಿದೆ ಅವರಿಗೆ. ಮತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೆಚ್ಚು ಕಡಿಮೆ ಮುಂಬೈ ಇಂಡಿಯನ್ಸ್ ಇವೆರಡು ಟೀಮ್ಗಳಿಗೆ ಆಲ್ರೆಡಿ ಗೇಮ್ದು ಹೊರಗೆ ಹೋಗಿದ್ದಾರೆ. ಆದರೂ ಆಟಗಳಿದ್ದಾವೆ, ಆಡಬೇಕಾಗ್ತದೆ. ಆ ಮಾತು ಬೇರೆ. ಈ 2 ತಂಡಗಳು ಇವತ್ತಾದರೆ ಇನ್ನು ಇವತ್ತಿನ ದಿನ ವಿಶೇಷವಾಗಿ ನಿಮಗೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ರಾಯಲ್ ಚಾಲೆಂಜ್ ಬೆಂಗಳೂರು ಮಧ್ಯದಲ್ಲಿ ಇವತ್ತು ನಡೆಯುವಂಥದ್ದು. ಇಲ್ಲಿ ಯಾರು ಗೆಲ್ತಾರೆ ಏನು, ರಾಯಲ್ಸ್ ಗೆದ್ದರೆ ಮತ್ತೊಂದು 2 ಪಾಯಿಂಟ್ ಹೆಚ್ಚಾಗಿ ಟಾಪ್ 1, 2 ಅಥವಾ ಇಲ್ಲಿ ಕೂಡುವಂಥ ಸ್ಥಿತಿ ಅದ. ಇದು ವಸ್ತುಸ್ಥಿತಿ. ಇದು ಇವತ್ತಿನವರೆಗಿನ ಡೆವಲಪ್ಮೆಂಟ್ಗಳು. ಈ ಒಂದು ನೆಲಗಟ್ಟಿನೆಲ್ಲ ಇವತ್ತಿನ ಮ್ಯಾಚ್ದ ಕಡೆಯೂ ರಾಯಲ್ಸ್ ಗೆಲ್ಬೋದಾ ಬೆಂಗಳೂರವರು ಅಂತೇಳಿ. ಆದರೆ ಇದೇ ಸಮಯದಲ್ಲಿ ಒಂದು ಏನಪ್ಪ ಅಂದ್ರೆ ಆಘಾತಕಾರಿ ಸುದ್ದಿ ಬಂದಿದ್ದಂದ್ರೆ ಫೈನಲ್ ಬೆಂಗಳೂರಲ್ಲಿ ಆಗುವಾಗಿಲ್ಲ ಅನ್ನುವಂಥ ಸುದ್ದಿ ಬರ್ತಾಯಿದೆ. ಈ ಸುದ್ದಿ ಯಾಕೆ ಬರ್ತಾಯಿದೆ ಅಂತಂದ್ರೆ ಇಲ್ಲಿಯ MLAಗಳಿಗೆ ಅವರಿಗೆ ಅವ್ರ ಸಂಬಂಧಿಕರಿಗೆ 3 ಟಿಕೆಟ್ ಕೊಟ್ಟಿದ್ದಕ್ಕಾಗಿ ಶಿಫ್ಟ್ ಮಾಡಿದರು ಅಂತೇಳಿ ಒಂದು ವಾತಾವರಣ ಕ್ರಿಯೇಟ್ ಆಗ್ಯದ. ಅದು ಏನಪ್ಪ ಅಂದರೆ ಒಂದು ರೀತಿ ಬೆಂಗಳೂರಿಗೆ ಅದರ ಗಣತಿಗೆ ಪೆಟ್ಟು ಬೀಳುವಂಥ ಕೆಲಸ ಆಗಿದೆ ಅಂತ. ಯಾಕಂದರೆ ಬೆಂಗಳೂರಿನ ಕ್ರಿಕೆಟ್ ಸಲುವಾಗಿ ನಿಮ್ಗೆ ಗೊತ್ತದ, ಕ್ರಿಕೆಟ್ ಕಾಶಿ ಇದ್ದಂಗೆಲ್ಲ ಅದು ಅಂಥ ಪ್ರಸಂಗದಲ್ಲಿ ಫೈನಲಲ್ಲಿ ಬಂದಿದ್ದು. ಈ ಸಲ ಇನ್ನು ಫೈನಲ್ಗೆ ಬರುವಂಥ RCB ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಅದರ ಬದಲಾಗಿ ಒಮ್ಮೆಲೆ ಅಹಮದಾಬಾದಲ್ಲಿ 31ನೇ ತಾರೀಕು ಫೈನಲ್ ಇಟ್ಕೊಂಡಿದ್ದು ಮಾತ್ರ ಬೆಂಗಳೂರಿನ ಆಟಗಾರರಿಗೆ ಅಥವಾ ಬೆಂಗಳೂರು ಕ್ಲಬ್ಗೆ, ಕ್ರಿಕೆಟ್ ಕ್ಲಬ್ಗೆ ಭಾಳಷ್ಟು ಮನಸ್ಸಿಗೆ ಬೇಜಾರಾಗಿದೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನೋ ಆಗಲಿ, ಇದು ಈ ಕಾರಣಕ್ಕೆ ಬಿಟ್ಟರೆ ಅಂತ ವಿರೋಧಿಗಳು ಹೇಳ್ತಾ ಇದ್ದಾರೆ. ಸಹಜವಾಗಿ BJPಗರು ಇಲ್ಲ ಇವರೆಲ್ಲ ಟಿಕೆಟ್ ಕೊಡಲಿಕ್ಕೆ ಹೋದರೂ ಅದು ಬಿಡುಗಡೆ ಆಗುವಂಥ ಅನಿವಾರ್ಯ ಬಂತು, ಬೇರೆ ಕಡೆ ಶಿಫ್ಟ್ ಆಗ್ತವೆ ಅಂತೇಳಿ. ಆದರೆ ಅದನ್ನು BCCI ಹಿಂಗೆ ಹೇಳಿಕೊಳ್ಳಿ ಅಂತೇಳಿ DK ಶಿವರಾಮ್ ಹೇಳ್ತಾಯಿದ್ರು. ಎಲ್ಲ ಅವ್ರು ನೋಡೋರು ಹೇಳ್ತಾನೆ ಅವ್ರಿಗೆ ಅಂತೇಳಿ ಅನ್ನುವಂಥ ಮಾತನ್ನು. ಅಂದ್ರೆ
ಇಲ್ಲೇ ಬೆಂಗಳೂರಿನಿಂದ ಅಲಹಾಬಾದ್ಗೆ ಹೋಗಿದ್ದು ಒಂದು ರೀತಿಯಿಂದ ಬೆಂಗಳೂರಿಗೆ ಕುಂದನ. ಬಟ್ ಇಲ್ಲಾಂದ್ರೆ ಡಿಸಿಷನ್ ತೊಗೊಂಡದಲ್ಲ ಈ IPL ಕ್ರಿಕೆಟ್ ಬೋರ್ಡು ಅಥವಾ BCCI ತೊಗೊಳ್ಳೋದು ಸುದ್ದಿಗಳಿದ್ದಾವೆ. ಆ BCCI ತೆಗೆದುಕೊಂಡಿದ್ದು ಸರಿ ತಪ್ಪು ಅದು ಬೇರೆ ವಿಷಯ. ಆದರೆ ಬೆಂಗಳೂರು ಜನಕ್ಕೆ ಮಾತ್ರ ಪೂರ್ಣ ನಿರಾಶೆ ಆಗಿದ್ದರಲ್ಲಿ ಸಂಶಯನೇ ಇಲ್ಲ. ಯಾಕಂದ್ರೆ ಇನ್ನೂ ಫೈನಲ್ಗೆ ಒಂದು ವೇಳೆ ಫೈನಲ್ ಬೆಂಗಳೂರು ರಾಯಲ್ಸ್ ಬಂದ್ರಪ್ಪ ಅಂದ್ರೆ ಇನ್ನೂ ಒಂದು ರೀತಿಯಿಂದ ಮಾನಸಿಕ ತೊಂದರೆ ಅನುಭವಿಸಲ್ಲೇ ಎರಡು ಮಾತಿಲ್ಲ. ಅಲಹಾಬಾದ್ದಲ್ಲಿ ಗೊತ್ತದ ಗುಜರಾತ್ ಟೈಟನ್ಸ್ ಬಂದಂತೆ ಇನ್ನೂ ಖುಷಿ ಪಡ್ತಾರಲ್ಲ ಜನ. ಏನೋ ಅಲ್ಲಿ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಈಗ ಹೆಚ್ಚಾಗಿದ್ದಾವೆ. ಮೋಸ್ಟ್ಲಿ ಚೇಂಜ್ ಆಗಲಿಕ್ಕಿಲ್ಲ ಅನ್ನೋದು ಮಾತು ಇದ್ದಾವೆ. ಏನೋ ಇರಲಿ, ಈ ಒಂದು ಕ್ವಾಲಿಫೈಯರ್, ಅದೇ ಕಾಲಕ್ಕೆ ಎಲಿಮಿನೇಟರ್, ಕ್ವಾಲಿಫೈಯರ್ 2, ಫೈನಲ್ ಇವೆಲ್ಲ ಪಂದ್ಯಗಳು ಎಂದು ನಡೀತಾವೆ ಏನು ಈಗ ನಿಮ್ಗೆ ಗೊತ್ತಿದ್ದ ವಿಷಯ ಇದೆ. ಕ್ವಾಲಿಫೈಯರ್ ಇದ್ದು ಧರ್ಮಸ್ಥಳದಲ್ಲೇ ಮೇ 26ಕ್ಕೆ ನಡೀತದೆ. ಮೇ 26ಕ್ಕೆ ಅದ. ಮೇ 27ಕ್ಕೆ ಎಲಿಮಿನೇಟರ್ ಒಬ್ಬರು ಕಿತ್ತು ಹಾಕುವಂಥದ್ದು. ಅದರಲ್ಲಿ ಮೇ 27ಕ್ಕೆ ಅದ. ಮುಂದೆ ಕ್ವಾಲಿಫೈಯರ್ 2 ಅಂದ್ರೆ ಅದು ನಮ್ಮ ಚಂಡೀಗಢದಲ್ಲದ. ಇದು ಕೊನೆಯದು ಫೈನಲ್ ಅಹಮದಾಬಾದ್ನಲ್ಲೇ ಈ ಮ್ಯಾಚ್ ಮೇ 31ಕ್ಕೆ ನಡೀತದೆ. ಒಟ್ಟಾರೆಯಾಗಿ ಬೆಂಗಳೂರಿನಿಂದ ಈ ಫೈನಲ್ ಶಿಫ್ಟ್ ಆಗಿದ್ದು ಮಾತ್ರ ಇಲ್ಲಿ ಜನರಿಗೆ ಸಹಜದ ಬೇಸರ ಅಷ್ಟಲ್ಲ. ಅದ್ರ ಜೊತೆಗೆ ಇದು ಯಾಕಪ್ಪ ಈ ರೀತಿ ಡಿಸಿಷನ್ ತೊಗೊಂಡ್ರು ಅಂತೇಳಿ ಏನಾದರೂ ಒಟ್ಟಾರೆಯಾಗಿ ಇದು ನಡೆದ ಘಟನೆಗಳು. ಇದಕ್ಕೆ ಕಾರಣ ಈ ವಿರೋಧ ಪಕ್ಷದವರೆಲ್ಲ ಹೆಚ್ಚಿಗೆ ಟಿಕೆಟ್ ಕೊಟ್ಟರು ಹೋಗಿ ಪುಗಟ್ ನೋಡಲಿಕ್ಕೆ ಈ ನಮ್ಮ ಶಾಸಕರಿಗೆ ಅನ್ನುವಂಥ ಮಾತನ್ನು ಅದು ಅಂದು ಹೇಳಿ BCCI ಅಂತ ಇವರು DKC ಅವರು. ಒಟ್ಟಾರೆಯಾಗಿ ಏನೋ ಆಗಲಿ ಈಗಂತೂ ಅದು ಎತ್ತಂಗಡಿ ಆಗಿದ್ದು ಸುಳ್ಳೇನಲ್ಲ ಅಂತ ಸುದ್ದಿಗಳು ಇದ್ದಾವೆ. ಇನ್ನು ಸಹಜದ ಯಾವುದಾದ್ರು ಕ್ರಿಕೆಟ್ ಅನ್ನುವಂಥ ಈ ಒಂದು ಗೇಮ, ಅದರಲ್ಲೂ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ನಡೀತದ ಫೈನಲ್ ಅನ್ನುವಂಥ ಖುಷಿ ಇತ್ತು. ಆದ್ದರಿಂದ ಈಗ ಗುಜರಾತ್ಗೆ ಹೋಗಿದ್ದರಿಂದಾಗಿ ಒಂದಿಷ್ಟು ಅಸಮಾಧಾನ ಇದ್ದರೂ ಸಹಿತ ಈಗ ಆದಂಥ ಮ್ಯಾಚ್ಗಳಲ್ಲಿ ಎಲ್ಲರೂ ಉತ್ತಮವಾದ ಪ್ರದರ್ಶನ ನೋಡ್ತಾರೆ. ಅದು ಸಹಿತ ಕೆಲವೊಬ್ರು ಸೋಲುದು ಗೆಲುವು ಇದ್ದೇ ಇರ್ತಾವೆ. ಸೋತವರಂತ ಹೊರಗೆ ಹೋಗುವಂಥದ್ದು ಇರ್ತದೆ, ಗೆದ್ದವರು ಮುಂದೆ ಹೋಗುವಂಥದ್ದು ಇರ್ತದೆ. ಆ ದಿಶೆಯಲ್ಲೇ ಫೈನಲ್ಗೆ ಮೋಸ್ಟ್ಲಿ ಒಂದು 3 ಟೀಮ್ಗಳಲ್ಲಿ ಬರ್ಬೋದೇನೋ ಅಂತೇಳಿ. ಒಂದು ಈಗ ನಿಮ್ಗೆ ಗೊತ್ತಿದೆ ಪಂಜಾಬ್ ಕಿಂಗ್ಸು, ಎರಡನೇದು ರಾಯಲ್ಸು ಬೆಂಗಳೂರು, ಮುಂದೆ ಸನ್ರೈಸು ಮತ್ತು 6 ಟೀಮ್ಗಳು ಬರ್ಬೋದು ಆ ಫೈನಲ್ಗೆ. ಇದರಲ್ಲಿ 4ರಲ್ಲಿ ಯಾವುದಾದ್ರೂ 2 ಅಂತೇಳಿ ಮತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಆದರೂ ಈ ಸಲ RCB ಆಯಿತು, ಅದೇ ಕಾಲಕ್ಕೆ ಪಂಜಾಬ್ ಕಿಂಗ್ಸ್ ಆಯಿತು, ಒಳ್ಳೆಯ ಆಟಗಳನ್ನ ಇಲ್ಲಿವರೆಗೆ ಕೊಡ್ತಾ ಬಂದದ. ಆದರೂ ಇತ್ತೀಚೆಗೆ ಸನ್ರೈಸು ಸಹಿತ ತನ್ನ ಸನ್ರೈಸನ್ನು ಹೆಚ್ಚು ಮಾಡಿಕೊಂಡು ಇನ್ನೂ ಜೋರದಾಗಿ ಆಡ್ತಾಯಿದೆ. ಅದರಲ್ಲೂ ಇಶಾನ್ ಕಿಶನ್ ಆಯಿತು, ಇನ್ನುಳಿದವರ ಮಿತ್ರರಾಯಿತು, ಚೆನ್ನಾಗಿ ಆಡ್ತಾ ಇದ್ದಾರೆ. ಹೀಗಾಗಿ ಸನ್ರೈಸ್ ಈ ಸಲ ಒಳ್ಳೆಯ ರಿಸಲ್ಟ್ ಕೊಡುವ ಸಾಧ್ಯತೆಗಳಿದ್ದಾವೆ. ಎಲ್ಲ ಯಂಗ್ ಆಟಗಾರರು ಬಂದಿದ್ದಾರೆ. ಇಶಾನ್ ಕಿಶನ್ ಜೊತೆಗೆ ಇನ್ನುಳಿದವರು ಆಯಿತು, ಅಭಿಷೇಕ್ ಶರ್ಮಾ ಆಯಿತು, ಮತ್ತು ಬೇರೆ ಬೇರೆ ಆಟಗಾರರು ಹೊಸ ತಂತ್ರ, ಹೊಸ ಹುರುಪು, ಹೊಸ ಆಸಕ್ತಿ, ಹೊಸ ಶಕ್ತಿಯಿಂದ ಬಂದಿದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮಾತ್ರ ಈ ಸಲ ಒಂದಿಷ್ಟು ಕುತೂಹಲ ಮೂಡಿದ. ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಇದು ಯಾರ ಉಡಿಯಲ್ಲಿ ಬೀಳ್ತದನ್ನು ಮೇ 31 ಗೊತ್ತಾಗ್ತದೆ. ಅಲ್ಲಿವರೆಗೆ ನಾವು ಇದು ಮಾತಾಡ್ತಾ ಇರುವಂಥದ್ದಾಗ್ಯದ. ಏನೋ ಆಗಲಿ ನಾವು ಚಂಡೀಗಢದಲ್ಲಿ ಪ್ಲೇ-ಆಫ್ ಪಂದ್ಯಗಳಾಗ್ತಾವೆ. ಧರ್ಮಸ್ಥಳ ಮತ್ತು ನಾವು ಚಂಡೀಗಢದಲ್ಲೇ. ಮುಂದೆ ಅದೇ ಕಾಲಕ್ಕೆ ಕ್ವಾಲಿಫೈರ್ 2 ಇದು ನಾವು ಚಂಡೀಗಢದಲ್ಲಿ ಆಗ್ತದೆ ಹೇಳೋದು. ಇನ್ನು ಕೊನೆದೇನಿದೆ ಅಹಮದಾಬಾದಾಗ ಆಗ್ತದೆ. ಇವಿಷ್ಟು ಇಲ್ಲಿವರೆಗೆ ಬಂದಂಥದ್ದು. ಮತ್ತು ಇನ್ನೊಂದು ಮಾತು ಪರಿವರ್ತನೆ ಆಗ್ಯದ. ಆರೆಂಜ್ ಕ್ಯಾಪ್ ಈಗ ಹೆನ್ರಿ ಕ್ಲಾಸನ್ ಅವ್ರಿಗೆ ಬಂದದ. SRH ಟೀಮಿನವರು 494 ಹೊಡಿದ್ದಾರೆ ನಿನ್ನೆ, ಅವ್ರಿಗೆ ಅದು ಬಂದದ. ಮತ್ತು ಪರ್ಪಲ್ ಅಂತಿ ಇನ್ನೂ ಭುವನೇಶ್ ಕುಮಾರ್ ಅವ್ರ ತಲೆ ಮೇಲೆ ಅದ. ಒಟ್ಟಾರೆಯಾಗಿ ಇವೆಲ್ಲ ಮ್ಯಾಚ್ಗಳು ನಮ್ಮ ಆಟಗಾರರಿಗೆ ಅನ್ನೋಕ್ಕಿಂತಲೂ ನೋಟಗಾರರಿಗೆ, ಅದು ನೋಡುವವರಿಗೆ ಭಾಳ ಆಸಕ್ತಿ ಏನಾಗ್ಬೋದು ನಾಳೆ ಅನ್ನೋದು ಚಿಂತೀವಿ. ಅದ್ರ ಜೊತೆ ಬೆಟ್ಟಿಂಗು ಸಹ ಜೋರು ನಡೀತಾ ಇದೆ ಅಂತ ಸುದ್ದಿಗಳಿದ್ದಾವೆ. ನೋಡೋಣ ಏನಾಗ್ತದೆ. ಬೆಟ್ಟಿಂಗ್ ಅಂತ ನಡೀತದೆ. ನಮ್ಮ ಸರ್ಕಾರ ಆಡ್ಲಿಕ್ಕೆ ಬಿಡ್ತದನು. ಇಲ್ಲಿವರೆಗಂತ ಆಡ್ಲಿಕ್ಕೆ ಬಿಟ್ಟದಂತ ಯಾರನ್ನೂ ಇದರಲ್ಲಿ ಹೇಳೋಲ್ಲ. ಒಳಗೆ ಹಾಕಿಲ್ಲ, ಶಿಕ್ಷೆ ಸಿಕ್ಕಿಲ್ಲ ಅವ್ರಿಗೂ, ಅಷ್ಟು ಸತ್ಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಇನ್ನೊಂದು ಮಾತು ಕೊನೆಯದಾಗಿ ಹೇಳುವಂಥದ್ದು, ರಿಷಬ್ ಪಂತರ ಇವತ್ತಿನ ಮ್ಯಾಚ್ ನೋಡ್ರಿ, ಮೋಸ್ಟ್ಲಿ ಕೊನೆ ಪಂದ್ಯ ಆಗ್ಬೋದೇನೋ ನೋಡೋಣ. ಇಲ್ಲಿ ಸೋತರಿಂದ ಮುಗಿದೋಗ್ಬಿಟ್ಟದು. ಈಗಾಗಲೇ ಪೂರ್ತಿ ಗಂಟು ಮುಡಿ ಕಟ್ಟಿದಂಗೆ ಸುಮ್ಮನೆ ಉಳಿದ ಪಂದ್ಯಗಳು ಔಪಚಾರಿಕ ಮುಗಿಸ್ಬೋದು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸೇರಿಸ್ತಾರೆ ಎಂಬುದು ಸದ್ಯದ ಕೈಗಳಲ್ಲಿ ಒಂದು ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ.
ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.